ಇಲ್ಲಿ ಒಂದ್ ನಿಮಿಷ ಬನ್ರಿ ಇಲ್ಲಿ. ನಿಮ್ಮ ಹೆಸರೇನು? ಪೂರ್ಣಿಮಾ. ನಿಮ್ಮ ಹೆಸರು? ವರ್ಷಿತಾ. ಸೊ ಮನೇಲಿ ಇರೋದಾ ಪಿ ಜಿನಲ್ಲ? ಮನೆ 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 ಮನೆ. ಓಕೆ, ಇವತ್ತು ಆಕ್ಚುಲಿ ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದೆ. ಏನು ಅಂತಂದ್ರೆ ಸ್ಟ್ರೇಂಜರ್ಸ್ ಹತ್ರ ಹೋಗಿ ನೀವೇಂದ್ರೆ ನಿಮ್ಮ ಮನೆಗೆ ಗೆಸ್ಟ್ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾ ಇದ್ದೆ. ಬನ್ನಿ ಕರ್ಕೊಂಡು ಹೋಗ್ತೀವಿ. ಬನ್ನಿ ಸೀರಿಯಸ್ ಆಗಿ. ಬನ್ನಿ. ಆಮೇಲೆ ನಾನು ಶಾಪಿಂಗ್ ಮಾಡಬೇಕು, ಅದು ಇಲ್ಲ ಮಾಡಬೇಕು. ಬನ್ನಿ ಹೋಗೋಣ ಕರ್ಕೊಂಡು ಹೋಗ್ತೀವಿ. ಇದೇ ಮತ್ತು ಎಲ್ಲಿರೋದು ಮನೆ? ಪೀಣ್ಯ ಸೆಕೆಂಡ್ ಸ್ಟ್ರೀಟ್. ಎಷ್ಟು ದೂರ? 10 ಕಿಲೋಮೀಟರ್ಸ್. ಅಷ್ಟೇನಾ? ಜೀವನದಲ್ಲಿ ಗೆಸ್ಟ್ ಕರ್ಕೊಂಡು ಹೋಗ್ತೀರಾ? 10-100 ಕಿಲೋಮೀಟರ್ಸ್ ಬರ್ತೀನಿ. ಬನ್ನಿ ಹೋಗೋಣ. ಪಕ್ಕನಾ? ಕರ್ಕೊಂಡು ಮನೆ ಏನೋ ಬೈಯರತ್ತಾನ? ಇಲ್ಲ ಇಲ್ಲ ಬೈಯಲ್ಲ ಬನ್ನಿ. ಇಬ್ರು ಒಂದೇ ಮನೆನಾ? ಅವಳು ಕರ್ಕೊಂಡು ಹೋಗೋಣ ಬನ್ನಿ ನಮ್ಮ ಮನೆಗೆ. ನಿಮ್ಮ ಅಮ್ಮ ಏನಲ್ಲ? ಇಲ್ಲ ನಮ್ಮ ಅತ್ತೆ ಏನು ಅನ್ನೋದಿಲ್ಲ ಬನ್ನಿ. ನೀವು ಅತ್ತ ಮನೇಲಿ ಇರೋದಾ? ಅವ್ನ ಮದುವೆ ಆಗಿ ಅತ್ತ ಮದ್ವೆ ಆಗತ್ತೆ ಮನೆ. ಪಕ್ಕ ಏನಲ್ಲ? ಪಕ್ಕ ಏನು ಅನ್ನೋದಿಲ್ಲ. ಗೈಸ್ ಹೋಗೋಣ ಬನ್ನಿ. ನಿಮ್ಮ ಹೆಸರು ಏನಂದ್ರೆ ಇನ್ನೊಂದ್ಸರಿ ಹೇಳ್ಬಿಡಿ. ವರ್ಷಿತಾ. ವರ್ಷಿತಾ ಅವರು ಎಷ್ಟೊಂದು ರಿಜೆಕ್ಷನ್ ಆಗಿದ್ಮೇಲೆ ಪೀಣ್ಯ ಸೆಕೆಂಡ್ ಸ್ಟೇಜಾ ಅವ್ರ ಮನೆ ಕರ್ಕೊಂಡು ಹೋಗ್ತಾ ಇದಾರಂತೆ. ಸೊ ಇವಾಗ ಹೋಗೋಣ. ಪಾಪ ನಾನು ಮೆಟ್ರೋದಲ್ಲೂ ಕರ್ಕೊಂಡು ಹೋಗ್ತಾರೆ, ನಾನೇ ಕ್ಯಾಬ್ ಬುಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅತಿಥಿ ದೇವೋಭವನ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಮನೆಯಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಕೇಳೋ ಜನ ಕೇಳ್ಬಿಟ್ಟೆ, ನನಗೆ ಇವಾಗ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ. ಮತ್ತೇನು ಬೈದ್ರೆ? ನಮ್ಮ ಅತ್ತೆ ಆತರ ಏನು ಬೈಯೋದಿಲ್ಲ. ದೇವ್ರಾ ಪುಣ್ಯ ಮಾಡಿದ್ದೀರಾ ಗೈಸ್. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನನ್ನ ಜೊತೆ ಅವ್ರ ಫ್ರೆಂಡ್ ಬರ್ತಾ ಇದಾರೆ. ಪುಣ್ಯ ಹೋಗಿದ್ದೀರಾ ಅವ್ರ ಮನೆಗೆ ಮುಂಚೆ? ನೀವು ಫಸ್ಟ್ ಟೈಮಾ? ಆಮೇಲೆ ನನ್ ಥ್ಯಾಂಕ್ಸ್ ಹೇಳಿ. ಗೈಸ್ ಇವಾಗ ಅವ್ರ ಮನೆಗೆ ಹೋಗಿ ಅವ್ರ ಮನೆಯವ್ರನ್ನ ಮಾತಾಡ್ಸೋಣ. ಗೊತ್ತಿಲ್ಲ ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಬಿಸಿ. ಯಾರು ಮನೆಗೆ ಹೋಗ್ಬೇಕಾದ್ರೆ ಬರೀ ಕೈಲಿ ಹೋಗ್ಬಾರ್ದು, ಅದಕ್ಕೆ ಒಂದು ಚಿಕ್ಕದಾಗಿ ಏನಾದ್ರು ತಗೊಂಡೋಗೋಣ ಅಂತ ಹೇಳಿ ತಗೊಂಡಿದ್ದೀನಿ. ಸಿಕ್ಕಾಪಟ್ಟೆ ಆಕ್ಚುಲಿ ಭಯ ಆಗ್ತಾ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಹೋಗೋಣ. ಭಯ ಆಗ್ತಲ್ಲ ನಿಮ್ಗೆ? ಅವ್ರಿಗೆ ಭಯ ಇಲ್ಲ, ನನಗೆ ಭಯ ಆಗ್ತದೆ. ಪಕ್ಕು ಅಂತ ಇದೆ. ಭಯವೇಕೆ ಏನಾಗಬಹುದು, ಸಾವಿಗಿಂತಲೂ ಮಿಗಿಲಾಗಿ ಇನ್ನೇನಾಗಬಹುದು. ನೈಸ್, ಹೋಗ್ತಾ ಇದೀನಿ. ಹಾಯ್ ಬ್ರೋ, ಆರಾಮ? ಫಾಲೋ ಮಾಡ್ತಿದ್ದಾರೆ. ಹೌದಾ? ಹಸ್ಬೆಂಡಾ? ಇಲ್ಲ ಇಲ್ಲ ಅವ್ರ ಮೈಂದ. ನಮಸ್ತೆ. ಬನ್ನಿ. ಅಮ್ಮ ಚೆನ್ನಾಗಿದ್ದೀರಾ? ಯಾರು ಗೊತ್ತಾಗಿಲ್ವಾ? ಕಾರ್ತಿಕ್ ರೈ ನೈಟ್ ಶೂಟ್ ಮಾಡಿ ಮಲ್ಕೊಂಡಿದ್ರ ಅಂತ. ಅಮ್ಮ ಯಾರು ಗೊತ್ತಾಯ್ತಾರೇನು? ಗೊತ್ತಾಗಿಲ್ಲ? ನಮ್ಮೂರು ನಿಮ್ಮೂರು ನಾನು ಮದ್ದೂರು. ಏನು ಬಂದ? ಸುಮ್ಮನೆ ಬಂದೆ ನಿಮ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಅಜ್ಜಿ ಮಕ್ಕಳಿಗಿತ್ತಾರ ಇಷ್ಟ ದಿನ ಬಂದಿಲ್ಲ. ಈಗ ಹೇಳಿ, ನಿಮ್ಗೆ ನಾನು ಯಾರಂತ ಗೊತ್ತಾಯ್ತಾ? ಅಜ್ಜಿ ಗೊತ್ತಾಗ್ತದೆ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ನಾನು ನಿಮ್ಮ ಊರನು. ಯಾರ ಮಗ ಹೇಳೋಣ? ಸ್ವಾಮಿ ಗೊತ್ತಾ? ಅವ್ರ ಮಗ. ಅವ್ರು ಬರೀ ತಮಾಷೆನೇ ಮಾಡ್ತಾರೆ. ನೀವು ಟಿವಿನಲ್ಲಿ ಬರ್ತೀರಾ ನೀವು? ನೋಡಿ, ನೀವು ವಾರ ನೋಡಿ, ನೀವು ಟಿವಿನಲ್ಲಿ ಬರ್ತೀರಾ? A few minutes later. ಇಷ್ಟು ಬೇಗ ಮಾಡ್ಬಿಟ್ರಬ್ರ ನಿಮ್ಮಮ್ಮ? ಹೇಗಿದೆ ಗೊತ್ತಿಲ್ಲ ನೋಡಿ. ಸುಮ್ಮನೆ ಹೇಳ್ತಾರ ಸಕದ. ಆಂಟಿ ಬನ್ನಿ ಆಂಟಿ. ಆಂಟಿ ಪಾಪ ಮಾಡ್ಕೊಟ್ರು, ಬರ್ತಾ ಇಲ್ಲ. ಸೀರಿಯಸ್ ಆಗಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಬ್ರಾ. ಪಾಪ ಅವ್ರ ಹಸ್ಬೆಂಡ್ ನಿದ್ದೆ ಮಾಡ್ತಾ ಇದ್ರು, ಅವ್ರನ್ನೆಲ್ಲ ತೊಂದರೆ ಕೊಟ್ವಿ. ಥ್ಯಾಂಕ್ ಯು. ಅಮ್ಮ ನಾನು ಯಾರು ಗೊತ್ತಾಯ್ತಾ? ಅಮ್ಮ ಅಮ್ಮ I love you. ಇಲ್ಲ ನನ್ನ ಮಗ ತರನೇ ಮೊಮ್ಮಗ ತರ ನಾನು. ಹಂಗೆ ನಾನು ಪಕ್ಕ ಬಂದು ಮಧುರ್ ಕರ್ಕೊಂಡು ಹೋಗ್ತೀನಿ. ಬರ್ತೀರಾ? ಕರ್ಕೊಂಡು ಹೋಗ್ತೀನಿ. ಸರಿ ಬರ್ತೀನಿ. ಥ್ಯಾಂಕ್ಸ್ ಬ್ರೋ ಬಂದಿದ್ದಕ್ಕೆ. ಥ್ಯಾಂಕ್ಸ್ ಹೇಳ್ಬೇಕು. ಬರ್ತೀನಿ. ಬಾಯ್ 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 ಬ್ರೋ. ಆಂಟಿ ಬಾಯ್ ಆಂಟಿ. ಅಮ್ಮ ಬರ್ತೀನಿ. ಮಧುರ್ ಕರ್ಕೊಂಡು ಹೋಗ್ತೀನಿ. ಬಾಯ್ 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 ಬಾಯ್. ಸೀರಿಯಸ್ ಆಗಿ ವಿಡಿಯೋ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಭಯ ಆಯ್ತು. ಈಸಿಯಾಗಂತೂ ಇರಲಿಲ್ಲ. ನಾನು ಯಾರನ್ನ ಅಪ್ರೋಚ್ ಮಾಡಿದ್ರು ಅವರು ನನ್ನ ಮನೆ ಕರ್ಕೊಂಡು ಹೋಗೋದಕ್ಕೆ ಒಪ್ತಾ ಇರಲಿಲ್ಲ. ಬಟ್ ಫೈನಲಿ ಒಬ್ರು ನನ್ನ ಮನೆ ಕರ್ಕೊಂಡೋಗಿ ಅವರ ಹಾಸ್ಪಿಟಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ನನಗೆ ಅಜ್ಜಿ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆದ್ರು. ಆಂಟಿ ಮಾಡ್ಕೊಟ್ಟಿದ್ ರೊಟ್ಟಿ, ಆ ಫ್ಲೇವರ್ ಇನ್ನೂ ಬಾಯಲ್ಲಿದೆ.
ನಿಜವಾಗ್ಲೂ ನಾನು ಈ ವಿಡಿಯೋ ಮುಖಾಂತರ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊಳ್ತಾರೆ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.